ನಮಸ್ಕಾರ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ದಿಢೀರ್ ಟೊಮೆಟೊ ರಸಂ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ. ಬಹಳನೇ ಟೇಸ್ಟಿಯಾಗಿರುತ್ತೆ. ಇದರ ರುಚಿಗೆ ಮನಸೊಲದವರು ಯಾರೂ ಇಲ್ಲ. ನಾವು ಅನಾರೋಗ್ಯ ಇದ್ದಾಗ ಅಥವಾ ನಾಲಿಗೆಗೆ ರುಚಿ ಹತ್ತದೇ ಇದ್ದಾಗ ಈ ರೀತಿ ಮಾಡಿ ತಿಂದರೆ ಬಹಳನೇ ಚೆನ್ನಾಗಿ ಊಟ ಸೇರ್ತದೆ. ಹಾಗಾದರೆ ಇದು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಚೆನ್ನಾಗಿ ಹಣ್ಣಾಗಿರುವಂತಹ 5 ಟೊಮ್ಯಾಟೊ ಹಣ್ಣನ್ನು ನಾನು ತಗೊಂಡಿದ್ದೇನೆ. ಇದನ್ನೀಗ ಬೇಯಿಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ನೀರು ಕುದೀತಾ ಉಂಟು. ಜೊತೆಗೆ ಈ ಟೊಮ್ಯಾಟೊ ಹಣ್ಣು ಕೂಡ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು. ಅದನ್ನು ಆಗಾಗ ಮಗ್ಚ್ತಾ ಇರಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ ನೀರು. ಇದ್ರ ಜೊತೆಗೆ ಇದು ಬೇಯ್ತಾ ಇದೆ. ನಾನೀಗ ಇದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈಗ ಏನು ಮಾಡಬೇಕಂದ್ರೆ ಇದರ ಸಿಪ್ಪೆಯನ್ನು ತೆಗಿಬೇಕು. ನಾವು ಸಿಪ್ಪೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ ನಾನಿಲ್ಲಿ ಸಿಪ್ಪೆ ತೆಗಿತಾ ಇದ್ದೇನೆ. ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಆಯಿತು. ಇನ್ನು ನಾನು ಇದನ್ನು ರುಬ್ಬಿಕೊಳ್ಳಿಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ಕೊಚ್ಚಿದ ಈರುಳ್ಳಿ ಹಾಕಿಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮತ್ತು ಒಂದು 50 ಗ್ರಾಮ್ನಷ್ಟು ಚಟ್ನಿ ಕಡಲೆ, ಜೊತೆಗೆ ಒಂದು 6ರಿಂದ 8 ಒಳಗೆ ಕಾಯಿ ಮೆಣಸು ಹಾಕಿಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತಿದ್ದವರು ನೀವು ಹೆಚ್ಚುವರಿ ಕಾಯಿ ಮೆಣಸು ಹಾಕಿಕೊಳ್ಬೋದು, ಅಥವಾ ಖಾರ ಕಮ್ಮಿ ಬೇಕು ಅಂತಿದ್ದವರು ಸ್ವಲ್ಪ ಕಡಿಮೆ ಕಾಯಿ ಮೆಣಸು ಹಾಕಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಕಡಲೆ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಈಗ ನೋಡಿ, ಎಲ್ಲ ತಯಾರಾಗಿದೆ. ಈಗ ರುಬ್ಬಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿಕೊಂಡು. ಮತ್ತೊಂದು ಕಡೆಯಲ್ಲಿ ನಾನು ಬಾಣಲೆ ಇಡ್ತಾ ಇದ್ದೇನೆ. ಬಾಣಲೆಗೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದೀಲಿ. ಕೊನೆಗೆ ಒಗ್ಗರಣೆ ಕೊಡುವ. ಅದರ ಒಳಗೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕಿಕೊಳ್ಳುವ. ಜೊತೆಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇನ್ನೊಂದು ನಾನು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ, ಒಂದು ಸಣ್ಣ ತುಂಡು, ರುಚಿಗೆ ತಕ್ಕಷ್ಟು. ಹೆಚ್ಚು ಸ್ವೀಟ್ ಬೇಕು ಅಂತಿದ್ದವರು ನೀವು ಜಾಸ್ತಿ ಬೆಲ್ಲ ಹಾಕಿಕೊಳ್ಬೋದು, ಅಥವಾ ಸ್ವೀಟ್ ಇಷ್ಟ ಇಲ್ಲ ಅಂತಿದ್ದವರು ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ತಯಾರಾಗ್ತಾ ಉಂಟು. ಕೊನೆಗೆ ಇದಕ್ಕೊಂದು ಒಳ್ಳೆಯ ಒಗ್ಗರಣೆ ಹಾಕುವ. ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಸಾಸಿವೆ ಹಾಕಿ ಚಿಟಪಟ ಅಂತ ಹೇಳಿದ ಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಬೆಳ್ಳುಳ್ಳಿ, ಇನ್ನೊಂದು ಉದ್ದಿನಬೇಳೆ, ಒಂದು ಮೆಣಸು ಹಾಕಿ, ಜೊತೆಗೆ ಸ್ವಲ್ಪ ಬೇವಿಸೊಪ್ಪು ಹಾಕಿ ಚೆನ್ನಾಗಿ ಅದು ಫ್ರೈ ಆದ ನಂತರ ಈ ಮಸಾಲೆ ಏನಿದೆ ಕುದಿಯುತ್ತಿರುವ ಮಸಾಲೆಗೆ ಹಾಕಿಕೊಳ್ತಾ ಇದ್ದೇನೆ. ತುಂಬಾ ಸುಲಭ ಇದು. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಇದನ್ನು ಸರಿಯಾದ ಕ್ರಮದಲ್ಲಿ ಮಾಡದಿದ್ದರೆ ನಮಗೆ ಒಂದು ರುಚಿಯಾಗಿರುವಂತಹ ಟೊಮೆಟೊ ರಸಂ ಸಿಗೋದಿಲ್ಲ. ನೋಡಿ, ಒಗ್ಗರಣೆ ಹಾಕಿ ಈಗ ಪರ್ಫೆಕ್ಟಾಗಿ ತಯಾರಾಯಿತು. ಇದಕ್ಕೊಂದು 2 ಹಪ್ಪಳವು ಇರಬೇಕು. ಬಹಳ ಚೆನ್ನಾಗಿ ಊಟ ಸೇರ್ತದೆ. ಎಲ್ಲ ತಯಾರಾಗಿ ಆಯಿತು. ನೀವು ಕೂಡ ಕೊನೆಗೆ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಬಹುದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ ಕೊನೆಗೆ. ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಎಂತ ಗೊತ್ತುಂಟಾ, ನೀವು ಸಬ್ಸ್ಕ್ರೈಬ್ ಆಗಿರದಿದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.